सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। कावेरी लोकपावनी संगमक्षेत्रे सुस्थिते श्रीचक्रराजसहिते श्री निमिषाम्बा नमोस्तुते। श्री निमिषाम्बा नमोस्तुते। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री निमिषाम्बदेवी गुरुभ्यो नमः। ओम ऐं ह्रीं क्लीं चामुण्डायै विच्चे। ओम ऐं ह्रीं क्लीं चामुण्डाय विच्चे। ओम ऐं ह्रीं क्लीं चामुण्डाय विच्चे। जय माता। ಶಿಷ್ಯವೃಂದಕ್ಕೆ ನಿಮ್ಮ ಪುತ್ರ ಪೌತ್ರ ನಮ್ಮ ಕುಟುಂಬ ಸಂತೋಷವಾಗಿ ಬಾಳಲಿ ಅಂತ ಹೇಳಿ, ಜ್ಞಾನ ಸಮೃದ್ಧಿಯಾಗಿ ನಿಮ್ಮ ಕುಟುಂಬದಲ್ಲಿ ತುಳುಕಲಿ ಅಂತ ಹೇಳಿ, ಅಜ್ಞಾನ ತೊಲಗಿಸಿ ನಿಮ್ಮ ಆರೋಗ್ಯ ಜ್ಞಾನ ಕಾರ್ಯಸಿದ್ಧಿಯಾಗಲಿ ಅಂತ ಹೇಳಿ, ಧನಧಾನ್ಯ ಕೀರ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು, ಆರೋಗ್ಯ ಸಿದ್ಧಿರಸ್ತು ಪ್ರಾಪ್ತಿರಸ್ತು, ದೀರ್ಘಾಯುಷ್ಮಾನ್ ಭವ, ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು, ದೀರ್ಘಸ್ಮಂಗಲಿ ಭವ. ಜಯ ಮಾತಾ. ಒಳ್ಳೆಯದಾಗಲಿ. ಪ್ರತಿ ಭಾನುವಾರದಂತೆ ನಾವು ಕೂಡ ಸತ್ಸಂಗ ಮಾಡೋ ವಿಚಾರದಲ್ಲಿ ದೇವಿ ಇಲ್ಲಿ ಉಪಸ್ಥಿತ ಆಗಿರೋತಕ್ಕಂಥ ದೇವಿ ಸಾನ್ನಿಧ್ಯದಲ್ಲಿ ನಾವು ಮಾಡ್ತಾಯಿದ್ದೀವಿ. ದೇವಿದೇನು ವಿಶೇಷ ಅಂತ ನಿಮಗೆ ಗೊತ್ತಿರೋ ಹಾಗೆ, ಅಜ್ಞಾನನ ತೊಲಗಿಸಿ ಜ್ಞಾನವನ್ನು ಕಲ್ಪಿಸಿಕೊಡೋದೇನೆ ನಮ್ಮ ಶಿಷ್ಯಂದರಿಗೆ ಅವಳು ಮಾಡೋತಕ್ಕಂಥ ಪ್ರವೃತ್ತಿ ನಿವೃತ್ತಿ ಎರಡೂ ಕೂಡ. ಇವತ್ತು ಮನುಷ್ಯ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನೆ ಅಂದರೆ, 99% ಅವನಿಗೆ ಜ್ಞಾನ ಯಾವುದು ಅಜ್ಞಾನ ಯಾವುದು ಗೊತ್ತಾಗೋದಿಲ್ಲ. ಅವನು ಏನು ಜ್ಞಾನ ಅಂತ ಅನ್ಕೋತಾನೋ ಎಷ್ಟೋ ಸಲ ಅದು ಅಜ್ಞಾನದಲ್ಲಿ ಮಾಡಿರ್ತಾನೆ. ಎಷ್ಟೋ ಕೆಲಸ ಅಜ್ಞಾನದಲ್ಲಿ ಮಾಡ್ತಾನೆ. ಭಾಳ ಸ್ವಲ್ಪ ಕೆಲಸ ಜ್ಞಾನದ ವಿಚಾರದಲ್ಲಿ ಮಾಡ್ತಾನೆ. ನಮಗೆ ಅದರ ರಿಸಲ್ಟ್ ಏನು ಅನ್ನೋದು ಒಂದು 10-15 ನಿಮಿಷದಲ್ಲಿ ಗೊತ್ತಾಗುತ್ತೆ, ಒಂದು ಅರ್ಧ ಗಂಟೆನಲ್ಲಿ ಗೊತ್ತಾಗುತ್ತೆ, 1 ಅವರಲ್ಲಿ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಕ್ರಮೇಣ 1 ಅಥವಾ 4 ದಿವಸಗಳಲ್ಲಿ ಗೊತ್ತಾಗುತ್ತೆ. ನಾವು ಸಾಧನೆ ಮಾಡೋರು ಇದರಲ್ಲಿ ಎಚ್ಚರಿಕೆಯಿಂದ ನಾವು ನೋಡ್ಕೋಬೇಕು. ಈ ಸಾಧನೆ ಮಾಡೋದ್ರಲ್ಲಿ ಏನು ಎಚ್ಚರಿಕೆ ಮಾಡಬೇಕು ಅಂದರೆ,
ನಮ್ಮಲ್ಲಿ ಮುಖ್ಯವಾಗಿ ಇರೋತಕ್ಕಂಥದ್ದು ಜ್ಞಾನ ಹಾಗೂ ಅಜ್ಞಾನ. ದೇವರ ಕೃಪೆ ಚೆನ್ನಾಗಿದೆ, ಆದರೆ ಮೂಮೆಂಟಲ್ಲಿ ಯಾವ ಥರ ಇದೆ, ಆ ಮೂಮೆಂಟಲ್ಲಿ ನಾವು ಕೆಲಸ ಬೆಸಗಿನಂಥ ವೇಳೆಯಲ್ಲಿ ವಾಟ್ ಈಸ್ ದ ಕೈಂಡ್ ಆಫ್ ನಾಲೆಡ್ಜ್ ವಿ ಹ್ಯಾವ್. ಅವೇರ್ನೆಸ್, ಇಲ್ಲಿ ನಾಲೆಡ್ಜ್ ಅಂದರೆ ಅವೇರ್ನೆಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಲ್ಯಾಕ್ ಆಫ್ ಅವೇರ್ನೆಸ್ ಇರುತ್ತೆ. ಸೊ ಇನ್ ಅ ಸ್ಪ್ಯಾನ್ ಆಫ್ 24 hours 6 to 7 hours ನಿದ್ದೆ ಮಾಡಿರ್ತೀವಿ, ನೆಮ್ಮದಿ ನಿದ್ದೆನ ಮಾಡಿರ್ತೀವಿ. ಇನ್ನು ಉಳಿದಿದ್ದು 24 hours 17 hours ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರವೃತ್ತಿನಲ್ಲಿರ್ತೀವಿ ಅಥವಾ ನಿವೃತ್ತಿನಲ್ಲಿರ್ತೀವಿ. ಅದನ್ನು ಯಾವುದು ಆ ಟೈಮಲ್ಲಿ ಏನು ಜ್ಞಾನ ಬರುತ್ತೆ, ನಮಗೆ ಏನು ಜ್ಞಾನ ಹೊಳಪು ಕೊಡುತ್ತೆ, ಅದು ಮುಖ್ಯವಾಗಿ ನಾವು ನೋಡ್ಕೋಬೇಕು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ವಾಟ್ ಈಸ್ ದ ಕೈಂಡ್ ಆಫ್ ಅನ್ ಅವೇರ್ನೆಸ್ ವಿ ಹ್ಯಾವ್. ಈಗ ಸ್ವಲ್ಪ ವಿ ವಿಲ್ ಗೋ ಬ್ಯಾಕ್ ಟು ಕಾಶ್ಯಪ ಸೂತ್ರ. ಕಾಶ್ಯಪ ಸೂತ್ರದಲ್ಲಿ ಕಾಶ್ಯಪರು ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ. ನೀವೆಲ್ಲ ಓದಿರೋ ವಿಚಾರ, ಓದದೇ ಇರೋದು ಏನಿಲ್ಲ, ಆದರೆ ಅವೇರ್ನೆಸ್ ಇರಬೇಕಲ್ಲ. ಕಾಶ್ಯಪರು ಎತ್ತಿದ ಕೈ ಟು ಗಿವ್ ಅಸ್ ಅ ಸೆನ್ಸ್ ಆಫ್ ಅವೇರ್ನೆಸ್. ಆ ಅವೇರ್ನೆಸ್ ಇದ್ರೇ ನಮಗೆ ನಾಲೆಡ್ಜು ಸೀಮಿತವಾಗಿ ಗೊತ್ತಾಗೋದು. ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ನಾಲೆಡ್ಜ್ ಅಟ್ ಸೆಲ್ಫ್. ನಾವು ಏನೇ ಪುಸ್ತಕ ಓದಲಿ, ಏನೇ ಸಾಧು ಸಂತರ ಸವಾಸ ಇರಲಿ, ಬಟ್ ಸ್ಟಿಲ್ ಆ ಪಾಯಿಂಟಲ್ಲಿ ಯಾವ ರೀತಿ ಅವೇರ್ನೆಸ್ ಇದೆ ಅನ್ನೋದು ನಾವು ನೋಡ್ಕೋಬೇಕು. ವಾಟ್ ಈಸ್ ದ ಕೈಂಡ್ ಆಫ್ ಅವೇರ್ನೆಸ್? ಇಫ್ ಐ ಟ್ರಾನ್ಸ್ಲೇಟ್ ಇಟ್, ಅವೇರ್ನೆಸ್ ಕ್ಯಾನ್ ಬಿ ಟೇಕನ್ ಫಾರ್ ಅಸ್ disciples to be taken as, at this moment and at every moment in life, presence of mind. What is the presence of mind you can exhibit? So presence of mind exhibit ಮಾಡಬೇಕಾದ್ರೆ we have to have a plethora of things. ಒಂದು ಹನುಮಂತನ ಬಾಲಂತರ ಅಷ್ಟೊಂದು ಪವರ್ಫುಲ್. At the same time, that presence of mind gives us instantaneously awareness. So presence of mind gives way to awareness. ಈ ಅವೇರ್ನೆಸ್ ಬರ್ತಿದ್ದಂಗೆ ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಡು ವಿ ಹ್ಯಾವ್ ದಿಸ್ ನಾಲೆಡ್ಜ್, ಅದು ಮುಖ್ಯ. ಬಿಕಾಸ್ ವಿ ಗೋ ಆನ್ exhibiting this kind of a knowledge with awareness. ಸೊ ನಾವು ನಡ್ಕೊಳ್ಳೋ ರೀತಿಯೇ ಬೇರೆ. ಅಕ್ಕ ತಂಗಿರ ಹತ್ರ ಬೇರೆ ಥರ ನಡ್ಕೋತೀವಿ, ಅಣ್ಣ ತಮ್ಮಂದ್ರ ಹತ್ರ ಬೇರೆ ಥರ ನಡ್ಕೋತೀವಿ, ತಂದೆ ತಾಯಿರ ಹತ್ರ ಬೇರೆ ಥರ ನಡ್ಕೋತೀವಿ, ನಮ್ಮ ಒಡ ಹುಟ್ಟಿದವರು ಜೊತೆಗೆ ಬೇರೆ ಥರ ನಡ್ಕೋತೀವಿ. ವಿ ರಿಯಲಿ ಡೋಂಟ್ ನೋ ಹೌ ವಿ ಬಿಹೇವ್. ಯಾಕಂದರೆ ಮೋಸ್ಟ್ ಆಫ್ ದಿ ರಿಲೇಷನ್ಶಿಪ್ಸ್ don't consolidate. Why we don't consolidate? Relationships ಯಾಕೆ ಕನ್ಸಾಲಿಡೇಟ್ ಮಾಡಲ್ಲ? ರಿಲೇಷನ್ಶಿಪ್ಸ್ ಯಾಕೆ ಕನ್ಸಾಲಿಡೇಟ್ ಆಗಲ್ಲ? Why we cannot consolidate relationship? The consolidation depends on the exact nature of our being and to what extent our awareness comes into the picture and how much we put the awareness into our life every second by second. Not only minute by minute, every second by second awareness ಹೆಂಗಿರುತ್ತೆ. Because that second by second awareness, we know that this second by second awareness helps us to consolidate relations. Very important. See, the relationships ಯಾಕೆ ಕನ್ಸಾಲಿಡೇಟ್ ಆಗಲ್ಲ ಅಂದರೆ, half the time we take relationship for granted. The point with us is we take relationships for granted.
ಅಂಡರ್ಸ್ಟ್ಯಾಂಡಿಂಗ್ ಕಾಂಪೊನೆಂಟ್ ಇನ್ ಅವರ್ ಲೈಫ್ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಕಾಂಪೊನೆಂಟ್ ಇನ್ ಅವರ್ ಲೈಫ್ ಡಿಪೆಂಡ್ಸ್ ಅಪಾನ್ ಎಕ್ಸಾಕ್ಟ್ಲಿ ದಿ ಅವೇರ್ನೆಸ್ ವಾಟ್ ವಿ ಎಕ್ಸಿಬಿಟ್, ಆ್ಯಂಡ್ ದಿಸ್ ಅವೇರ್ನೆಸ್ ಆಲ್ಸೋ ಎಲ್ಲ ಮೈಕ್ರೋಸ್ಕಾಪಿಕ್ ಆಗಿ ವರ್ಕ್ ಆಗುತ್ತೆ. ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ನೀವೆಲ್ಲ ಹೆಂಗೆ ಹೇಳ್ತಿರೋ ಅದೇ ರೀತಿ ಮೈಕ್ರೋ ಮ್ಯಾನೇಜ್ಮೆಂಟ್ ಅವೇರ್ನೆಸ್ ಇಟ್ಕೋಬೇಕು. ನಾಟ್ ಓನ್ಲಿ ಇನ್ ಗೆಟಿಂಗ್ ಥಿಂಗ್ಸ್ ಡನ್, in how we consolidate the micromanagement system inside our heart. So the micromanagement system in our heart composes itself of how we speak, talk, and how we utilize our presence of mind at that instant. ಆ ಕ್ಷಣದಲ್ಲಿ ಅದು ಹೇಗೆ ನಮಗೆ ಕೆಲಸ ಮಾಡಬೇಕು ಅನ್ನೋದರಲ್ಲಿ ನಾವು ತುಂಬ ವಿಶೇಷವಾಗಿ ಆ ಪರಿಜ್ಞಾನ ಇಟ್ಕೋಬೇಕು. ದಟ್ ಈಸ್ ಕಾಲ್ಡ್ ಆಸ್ ಮೈಕ್ರೋಸ್ಕೋಪಿಕ್ ಅವೇರ್ನೆಸ್. ವಿ ಮೇಕ್ ಅವರ್ ಲೈಫ್ ಎಕ್ಸಾಕ್ಟ್ಲಿ ವಂಡರ್ಫುಲ್ when we have this kind of a microscopic awareness. See, when you listen to an enlightened being, you will understand what is the microscopic awareness. For example, when you read any books, especially an intelligent man, more so intelligence along with enlightened awareness itself will give you enlightenment for a period of time. But that enlightened awareness and all his talks, his sayings and everything gives us microscopic invasion. We allow that enlightened being to access all the microscopic areas in our heart. Microscopic areas, how an antibiotic can cure all the unwanted microbes in our body, in our being itself. Antibodies na heng tegiyate. We call that antibodies, and how to remove that antibodies? By antibiotics. ಅದೇ ಥರ even our mind also, we should employ antibodies in our mind and in our being. Kashyapa Sutra will give us how to microscopically analyze ourselves and also microscopically analyze our close family, and also microscopically how we can analyze our relationships with our relatives and with our near and dear ones. Kashyapa Sutra highlights that. So let me bring out the new dimension in Kashyapa Sutra. Okay? ಯಾಕಂದರೆ ಇದುವರೆಗೂ ಎವಾಲ್ವ್ಮೆಂಟ್ ಸ್ಟೇಜ್ನಲ್ಲಿ ನೀವು ಬಂದಿದ್ದೀರ. ಎವಾಲ್ವ್ಮೆಂಟ್ ಸ್ಟೇಜ್ ಇನ್ನೂ ಫುಲ್ ಆಗಿಲ್ಲ ನಿಮಗೆ. ಯು ಆರ್ ಸ್ಟಿಲ್ ಲರ್ನಿಂಗ್, ಯು ಆರ್ ಸ್ಟಿಲ್ ಬಿಕಮಿಂಗ್ ಅವೇರ್, ಯು ಆರ್ ಸ್ಟಿಲ್ ಮ್ಯಾನೇಜಿಂಗ್ ಯುವರ್ ಅವೇರ್ನೆಸ್. Like how you manage finances, how you manage relationships. Now we have started managing from today how to micromanage your awareness. Bada mukhya. Why? Because if you don't micromanage your awareness, then you are always stuck in some kind of a mental, physical and health problem. Iga most of you are some ಕಾಯಿಲೆ ಕಸಾಲೆ ಇದ್ದರೆ ಏನಾರು ಒಂದು ಪಿಲ್ ತೊಗೋಬೇಕು, ಏನೋ ಒಂದು ಕ್ರೋಸಿನ್ ಇರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಎವ್ರಿಥಿಂಗ್ ಕೆನಾಟ್ ಬಿ ಮ್ಯಾನೇಜ್ಡ್
microscopically with crocin. Anything cannot be managed with an Amritanjan, with a tiger balm. Anything cannot be done so systematically because you are used to that. It is okay. If it's a headache or if it is a flu or something, running nose, ಸ್ವಲ್ಪ mild fever ಇದೆ, ಅದನ್ನು you can manage yourself. Problem ಏನಿಲ್ಲ. But how do you micromanage something of a problem which I call it as a micromanaging system because of your awareness? How can you micromanage that? ಪಿಲ್ ತೊಗೊಂಡ್ರಾಗಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡ್ರಾಗಲ್ಲ, ಸ್ಟೀಮ್ ತೊಗೊಂಡ್ರಾಗಲ್ಲ. ನಿಮ್ಮ ಮೆಂಟಲ್ ಕ್ಲಾರಿಟಿ ಹೆಂಗೆ ಬರಬೇಕು? ಹೌ ಕ್ಯಾನ್ ಯು? ಈ ಮೆಂಟಲ್ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದಾನೇ, ನಿಮಗೆ ಮೆಂಟಲ್ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದಾನೇ ಯು ಆರ್ ಫೈಂಡಿಂಗ್ ರಿಯಲಿ ಪ್ರಾಬ್ಲಮ್ ಫಾರ್ ಯು. ಅದರಲ್ಲಿ ಏನು? ವಾಟ್ ಇಸ್ ದ ಡಿಫ್ರೆನ್ಸ್? ಯು ಕೆನಾಟ್ ಮೈಕ್ರೋ ಮ್ಯಾನೇಜ್. ಯಾಕೆ ಅಂದರೆ ಅಲ್ಲಿ ಜ್ಞಾನ ಒಂದು ಫ್ಯಾಕ್ಟರ್ ಇದೆ. ಇಲ್ಲಿ ನೀವು ಇದುವರೆಗೂ 2 ವರ್ಷ, 3 ವರ್ಷ, 5 ವರ್ಷ, ಕೆಲವರಿಗೆ 10 ವರ್ಷ, ಕೆಲವರಿಗೆ 15 ವರ್ಷ, ಕೆಲವರಿಗೆ ಜಸ್ಟ್ 1 ತಿಂಗಳು. But still all of you have the same problem. You cannot micromanage your awareness. Because why you cannot micromanage it? What is the first rule? ಅದರ ರಿಸಲ್ಟ್ ಏನು? ವಾಟ್ ಈಸ್ ದಿ ಔಟ್ಕಮ್? ಸಿನ್ಸ್ ಯು ಆರ್ ನಾಟ್ ಮೈಕ್ರೋಮ್ಯಾನೇಜಿಂಗ್ ಅಂದಾಗ ಯು ಬಿಕಮ್ ಪ್ಯಾನಿಕಿ. ಮೈಕ್ರೋಮ್ಯಾನೇಜ್ ಮಾಡಲಿಲ್ಲ ಅಂದರೆ ಫಾರ್ ಅ ಸಣ್ಣ ಚಿಕ್ಕ ವಿಚಾರಕ್ಕೆ ಯು ಕ್ರಿಯೇಟ್ ಪ್ಯಾನಿಕ್. ಈಗ ಪ್ಯಾನಿಕ್ ಕ್ರಿಯೇಟ್ ಆಯಿತು ಅಂದರೆ ಗಾಬರಿ ಆಗುತ್ತೆ, ಗಡ್ಬಡ ಅನಿಸುತ್ತೆ. ಪ್ಯಾನಿಕ್ ಕ್ರಿಯೇಟ್ ಆಯಿತು ಅಂದರೆ ಯು ಆರ್ ನಾಟ್ ಮೈಕ್ರೋ ಮ್ಯಾನೇಜಿಂಗ್. ವೈ ಯು ಕೆನಾಟ್ ಮೈಕ್ರೋ ಮ್ಯಾನೇಜ್? ಯಾಕಂದರೆ ಪ್ಯಾನಿಕ್ ಆಗುತ್ತೆ. ನಿಮಗೆಲ್ಲ ಹಳೆಯ ನೆನಪೆಲ್ಲ ಬರುತ್ತೆ. ಓಹೋ, ನಂಗೆ ಲಾಸ್ಟ್ ಟೈಮ್ ಇದೇ ಥರ ಏನೋ ತೊಂದರೆ ಆಯಿತು, ಈ ತೊಂದರೆ ಮಾಡಬೇಕಾದ್ರೆ ಇಲ್ಲ ನನಗೆ ದುಡ್ಡು ಕೊಡಬೇಕು, ಇಲ್ಲ ನನಗೆ ದುಡ್ಡು ಬೇಕು, ಇಲ್ಲ ಅಂದರೆ ಎವ್ರಿಥಿಂಗ್ ನೀಡ್ ನಾಟ್ ಬಿ ಕನ್ವೇಡ್ ಥ್ರೂ ಫೈನಾನ್ಸಸ್. ಆ್ಯಂಡ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಫೈನಾನ್ಸಿಂದ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಪ್ರೋಸೆಸ್ಡ್ ಇನ್ ದ ಮೈಂಡ್. ಇಲ್ಲಿ ತಲೆಯಲ್ಲಿ ಅದು ಪ್ರೋಸೆಸ್ ಆಗಬೇಕು. ತಲೆಯಲ್ಲಿ ಪ್ರೋಸೆಸ್ ಆಗಲಿಲ್ಲ ಅಂದರೆ ಆಗಲ್ಲ. ಇದು ಮೈಕ್ರೋ ಮ್ಯಾನೇಜಿಂಗ್ ಏನಾಗುತ್ತೆ ಅಂದರೆ ನಿಮ್ಮ ಸೆಲ್ಸು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಯು ಆರ್ ನಾಟ್ ಯುಟಿಲೈಸಿಂಗ್ ಯುವರ್ ಸೆಲ್ಸ್. ನೀವು ಮಾತಿದ್ದರೆ ದುಡ್ಡು 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 ಅಂತೀರ. ದಿಸ್ ಕ್ಯಾನ್ ಬಿ ಸಾಲ್ವ್ಡ್ ಮೈ ಮನಿ ಅನ್ಕೋತೀರ. ಯು ಆರ್ ರಾಂಗ್. ಇಲ್ಲಿ ಅವೇರ್ನೆಸ್ ತಲೆ ಇರಬೇಕು. ಯುವರ್ ಅವೇರ್ನೆಸ್ ಹ್ಯಾಸ್ ಸ್ಲಿಪ್ಡ್ ಮೆನಿ ಎ ಟೈಮ್. ಪ್ಯಾನಿಕ್ ಸಿಚುವೇಶನ್ಸ್ ಬರುತ್ತೆ. ಯು ಡೋಂಟ್ ನೋ. ನಾನು ದುಡ್ಡು ತೊಗೊಂಡು ಬರ್ತೀನಿ, ಏನಾದ್ರು ಮಾಡಿ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿ, ಇಲ್ಲ ದುಡ್ಡು ಕೊಡ್ತೀವಿ ಸಾಲ್ವ್ ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ಮೈಕ್ರೋ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಇನ್ ದ ಕ್ಲಾರಿಟಿ ಆಫ್ ಯುವರ್ ಮೈಂಡ್ ಆ್ಯಂಡ್ ಆಫ್ ಯುವರ್ ಮೆಂಟಲ್ ಸ್ಟೇಟ್ ಆಫ್ ಯುವರ್ ಮೈಂಡ್, most of them cannot be managed by money. You cannot beg, borrow and steal because of money. Otherly you have to use your grey cells. ನಿಮ್ಮಲ್ಲಿ ಮೆದುಳನ್ನ ಗ್ರೇ ಸೆಲ್ಸಲ್ಲಿ ಮಾಡಬೇಕು. ಆ ಗ್ರೇ ಸೆಲ್ಸಿಂದ ಯೂಸ್ ಮಾಡಿದ್ರೇ ಗೊತ್ತಾಗೋದು. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಆಗಿದೆ ಇದು ತೊಂದರೆ ಏನಾಗಿದೆ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಕಾಶ್ಯಪ ಸೂತ್ರಾಸ್ and try to find out where the problem is. ಓಕೆ, ಇದು ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ. ಫಸ್ಟು ಏನೇನಿದೆ ಅಂತ ಹೇಳು, ಏನೇನು ಸೂತ್ರಗಳಿದೆ ಅಂತ ಹೇಳು. ಜಯ ಮಾತಾ, ಜಯ ಗುರುದೇವ್. ಎಸ್. ಮೊದಲನೇ ಸೂತ್ರ ಪ್ರಾರಬ್ಧ ವಶಾತ್ ಜನ್ಮ. ಹಾಗಂದರೆ ಏನು ಅಂತ ಹೇಳು. ಪ್ರಾರಬ್ಧ, ಒಂದು ಮಾನವ ಜನ್ಮ ಬಂದಾದ ಮೇಲೆ ಫಸ್ಟು ಅವನ ಒಳಗಡೆ ಇರೋದು ನಾಟ್ ದಿಸ್ ಗುಡ್ ಹ್ಯಾಪನಿಂಗ್ಸ್,
ಆರ್ ಗುಡ್ ಥಿಂಗ್ಸ್. ಫಸ್ಟು ಅವನು ಜನ್ಮ ಹುಟ್ಟುತ್ತಾ ಇದ್ದಂಗೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಮೊಮ್ಮಕ್ಕಳು ಮರಿಮಕ್ಕಳು ಹುಟ್ಟಿದ್ರೂ ಕೂಡ ನಿಮ್ಗೇನಾದ್ರು ಒಂದು ವಿಚಾರ ಸಿಕ್ಕಿದ್ರೆ, ಈಗ ನನ್ನ ಸೊಸೆ ಹೋಗಿದ್ದಾಳೆ ಅಥವಾ ನಮ್ಮ ಮಗಳು ಹೋಗಿದ್ದಾಳೆ ಡೆಲಿವರಿಗೆ ಅಂತ ಅಂದರೆ, ಫಸ್ಟು ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು ಪ್ರಾರಬ್ಧವಶಾತ್ ಜನ್ಮ. ನಾಯಿ ಮರಿ ಹುಟ್ಟಿದ್ರೆ ಪ್ರಾರಬ್ಧವಶಾತ್ ಜನ್ಮ ಅಲ್ಲ. ಮಕ್ಕಳು ಹುಟ್ಟಿದಾಗ ಪ್ರಾರಬ್ಧವಶಾತ್, ನೀವು ದೊಡ್ಡದಾಗಿ ಕೊಂಡಾಡೋದವು ಮೊಮ್ಮಗಳು ಹುಟ್ಟಿದಾಳೆ ಮೊಮ್ಮಗ ಹುಟ್ಟಿದಾಳೆ ಅನ್ನೋದೆಲ್ಲ ಬಿಟ್ಬಿಡಿ. ಬಿ ಪ್ರಾಕ್ಟಿಕಲ್. ಸೊ ಪ್ರಾರಬ್ಧವಶಾತ್ ಜನ್ಮ. ದೊಡ್ಡದಾಗಿ ಬಂದ್ಬಿಡು ನಮ್ಮ ಗುರುಗಳ ಹತ್ರ ಆಶೀರ್ವಾದ ತೊಗೋಬೇಕು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಡಿಯೋ ಅಂತ ಹಿಂಗೆ ಹೊತ್ಕೊಂಡ್ಬರೋದಲ್ಲ. ಫಸ್ಟ್ ಆಫ್ ಆಲ್ ಹುಟ್ಟಂಗೆ, ಅದಕ್ಕೆ ಹಿಂದಿನ ಕಾಲದಲ್ಲ ಇದು ಹುಟ್ಟಕ್ಕೆ ಮುಂಚೆ ಎಷ್ಟೆಲ್ಲ ವೇದನೆ ಮಾಡಿದಾಳೆ ಅವಳು, ನಿಮ್ಮ ಮಗಳೋ ನಿಮ್ಮ ಸೊಸೆನೋ ಏನೋ, ಎಷ್ಟೆಲ್ಲ ಲೇಬರ್ ಪೇನ್ಸ್ ಅಲ್ವಾ. ಅದು ಎಷ್ಟೊತ್ತು ಲೇಬರ್ ಪೇನ್ಸ್ ಇರುತ್ತೆ ಅಷ್ಟೊತ್ತಷ್ಟೇ, ಆಮೇಲೆ ಬೇರಲ್ಲ. ನೀವು ತಂದೆ ಸ್ಥಾನದಲ್ಲಿ, ತಾತನ ಸ್ಥಾನದಲ್ಲಿ ಅಥವಾ ಗಂಡನ ಸ್ಥಾನದಲ್ಲಿ ಏನಾದ್ರು ಇತ್ತು ಅಂದರೆ ಮರ್ತೋಗ್ಬಿಡ್ತೀರ. ಪ್ರಾರಬ್ಧವಶಾತ್ ಜನ್ಮ. ನಿಮ್ಮ ಮನೆಯಲ್ಲಿ ಯಾವುದೇ ಮಗು ಹುಟ್ಟಿದ್ರೆ ಫಸ್ಟು ಕಾಶ್ಯಪರು ಹೇಳೋದು ಏನು ಅಂದರೆ, ಪ್ರಾರಬ್ಧ ಎಲ್ಲ ತುಂಬಿಕೊಂಡೇ ಹುಟ್ಟಿರೋದು. ಆ ಪ್ರಾರಬ್ಧದಿಂದಾನೇ ಆ ಮಗು, ಆ ಶಿಶು ಹುಟ್ಟಿರೋದು. ನೀವು ಹುಟ್ಟಿದಾಗಲೂ ಕೂಡ ನಿಮ್ಮ ಜೊತೆಗೆ ಸೇರಿಕೊಂಡಿರೋದು ನಿಮ್ಮ ಪ್ರಾರಬ್ಧನೇ, ನಿಮ್ಮ ಪ್ರಾರಬ್ಧ ಕರ್ಮನೇ. ಸೊ ಆದ್ದರಿಂದ ನೀವು ಅರಮನೆಯಲ್ಲಾರು ಹುಟ್ಟಲಿ, ಸೆರೆಮನೆಯಲ್ಲಾರು ಹುಟ್ಟಲಿ, ನೆರೆಮನೆಯಲ್ಲಾರು ಹುಟ್ಟಲಿ, ನಿಮಗೆ ಫಸ್ಟು ಒಕ್ಕರ್ಸ್ಕೊಳ್ಳೋದೇ ಪ್ರಾರಬ್ಧ. ಆಮೇಲೆ ನೀವು ಮಗಳದು ಮಗು ಚೆನ್ನಾಗಿದೆ, ಅದರದ್ದು ಮುಖ ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ, ಇವು ತಾತನ ಥರಾನೇ ಇದೆ, ತಂದೆ ಥರಾನೇ ಇದೆ, ತಾಯಿ ಥರಾನೇ ಇದೆ, ಅದೆಲ್ಲ ಆಮೇಲೆ. ಗೊತ್ತಾಯ್ತಾ? ಪ್ರಾರಬ್ಧವಶಾತ್ ಜನ್ಮ. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್. ಒಂದು ಶಿಶು ಜನ್ಮ ತಗೊಂಡು ಈಚೆ ಗರ್ಭದಿಂದ ಈಚೆ ಬಂದಾಗ ಅದರಲ್ಲಿ ಎಲ್ಲ ಪೂರ್ವಜನ್ಮದ ಕರ್ಮ, ತನ್ನ ಒಂದು ಪೂರ್ವಜನ್ಮದ ಕರ್ಮನ ಅಳವಡಿಸಿಕೊಂಡಿರುತ್ತೆ. ಪ್ರಾರಬ್ಧವಶಾತ್ ಜನ್ಮ. The moment we are born, we as a human being and as an elderly human being, whatever be our age, the first thing we should understand is we are only a sum total of our past life, and that past life is being carried to this life. So today we are the embodiment of past life. If in any way, if we think some good things have happened in this life or happening in this life, it is because of the welfare and of the good karma of our parents. ನಮ್ಮ ತಂದೆ ತಾಯಿಯ ಆಶೀರ್ವಾದ ಆದ್ದರಿಂದನೇ ಇಂಥ ಒಂದು ಫ್ಯಾಮಿಲಿನಲ್ಲಿ ಹುಟ್ಟಿದ್ದೀನಿ. ಇಟ್ ಈಸ್ ಓನ್ಲಿ ಅವರ್ ಓನ್ ಪೇರೆಂಟೇಜ್. It is their presence in that family which has made me to take birth, and taking this mother of mine and this father of mine along with my grandfather and grandmother and the whole lineage is only because of the sum total of all the karmas of them and of me also. When we are born, we have got only 5% of our good karma. The rest 95% of our karma is only karma which has caused my birth in this life. And in that 5%, you can say
when the midwife or the nurse or the doctor tells you, your parents, especially your mother, okay, this baby born of you has got eyes okay, ears okay, nose okay, feature is okay, all the system is okay, the reflexes are okay. The doctor tells, the reflexes are okay because you are born with such karma. At the moment of your birth, your karma is decided. So based on that karma, okay, even you see, many mothers cannot feed their children. That is the first kind of karma. The mother cannot give her milk to the son or the daughter, that infant, because that initial stage that mother's milk gives colostrum, the sense of immunity. The child gets all that immunity from that mother's milk, colostrum. It is that colostrum which gives the child total immunity, and that which continues till the end of its life. So that is very important. That is karma. Okay? Well, let us only look at all the positive things. So, prarabdha vashat janma, the moment we are born, prarabdha takes control of us. So then we decide. So how our parentage is, how our father, grandfather, how our grandmother, grandmother and grandmother, they're all the whole lineage comes into effect, comes into play. It comes into play. That is very important. So, prarabdha vashat janma. So, I am giving you the base. Today you are born, okay, and especially you ladies, all this makeup and all that. What to do? That's how you are born. Without makeup you cannot live. You know all these things. Okay, so prarabdha vashat janma. Next is only 15 sutras. So next. Kama bandham jiva bhavam. Yes. So once you understand prarabdha vashat janma, you are born because of your all stored karma. Next. So what is the nature of your desire? That is the way your life is formed. According to the state of your desire, your life is being formed. Kama bandham jiva bhavam. Kama, desire. Bandham, how it encloses a desire in your life. The moment you are born, you become Kama bandham jiva bhavam. It's a Sanskrit saying. So the way you are formed, your life is formed in the future till the very end. So your whole life is based on desires. So your desires form your life. So the outer crust of your life, it is not your flesh, bones, blood, phlegm. No. It is that Kama bandham jiva bhavam. How you are enclosed, how your soul is enclosed in all the panchakoshas, in all the 5 sheaths. All the 5 sheaths, that is how you are formed by your God or by your ancestors. Kama bandham jiva bhavam. Okay. I'm just touching the base.
I'm yet to go deeper into it. I will go deeper and deeper into it. Okay? Next. Janma Shreshtatvam Mrityunjayam. Yes. So what is the Sreshta? What is the key, important point? Go ahead. Tell. Janma Shreshtatvam Mrityunjayam. Yes. What can you explain? To exit the cycle of birth and death. Yeah. We are still not attained death. We have only attained simple bits of bliss along with all this. We have also attained a simple level of expectations. So what is that simple level of expectations? That is later on. So, what is the whole sutra today? Janma Shreshtatvam Mrityunjayam. Yes. So what is that Sreshta? What is that auspicious thing? Janma Sreshtatvam. What is the auspicious thing in this life? What is the most auspicious thing in your life? Life is auspicious. Now you also know life is very precious. So you cover your face with a mask. You have so many kinds of things where you see you should not be in all kinds of a situation. What is Mrityunjayam? Tell me. That is to win the death. It's not exactly. Immortality. No, that is exactly literal meaning. But what is the meaning behind this? Janma Sreshtatvam Mrityunjayam. Realizing the auspiciousness of The life. realizing the auspiciousness of our own birth. Instead of going behind money, going behind relationship. So what is the auspicious thing in your life? Go ahead, explain. For me, it's the Guru. That is one thing. For so many people, I have got so many Different things. things for me. So what is the auspicious thing? To overcome fear of anything. So what is the auspicious thing in life? To overcome the fear. The fear of untoward happenings. The fear of something which you are fearing. It can be anything, X, Y, Z. For some people, even fearing an ant may be something. Fearing maybe cockroach. Fearing maybe even a cobra. Fearing maybe a king cobra. Fearing maybe a lizard. Fearing maybe something like a spider. Whatever causes fear in you is the cause of fear. So you have to overcome that. In certain situations, you may also be fearful of a person or maybe a group of persons called as society. For most of you, 95% of you, 99% of you, you may be fearing what? You may be fearing fear only, that is fine. But if you are fearing lack of respect, ಏನಾಯ್ತಪ್ಪ ಮಾನ ಮರ್ಯಾದೆ ಹೊಟ್ಟೋದ್ರೆ ಏನಾಗಬೇಕು? What happens if you lose your name and fame in the society? What happens if you lose the respect of the society around you? Each one of us have a society. Today, each one of us have a society. So most of us, we find that it is inauspicious if we lose respect around the people where we are.
So loss of face. We start losing face because of n number of fear element creeping into our system. ಅಯ್ಯೋ ಜನರ ಮುಂದೆ ಮಾನ ಮರ್ಯಾದೆ ಹೋಯ್ತಲ್ಲ ಅಂತ ನಾವು ಹೆದರ್ತೀವಿ. ಅಯ್ಯೋ ನನ್ನ ಜನರ ಮುಂದೆ ಅವಮಾನ ಆಯ್ತಲ್ಲ ಅಂತ ಹೆದರ್ತೀವಿ. And what is that? So what is the auspiciousness in this life? The auspiciousness in this life is what? To overcome our fear, especially when we lose our name in the society around us. So, if we become inauspicious when we lose the respect of the society, of the people living within us, around us. ಅವ್ರ ಮುಂದೆ ಮಾನ ಮರ್ಯಾದೆ ಹೋಯ್ತು ನನಗೆ ಅಂತ ಅನಿಸುತ್ತೆ. ಇದನ್ನೇ ನಾವು ಮನುಷ್ಯರು ನಾವು ಸೊಸೈಟಿನ ತಿಳ್ಕೊಂಡು ಬಾಳಿ ಬದುಕ್ತೀವಿ. ಮೋಸ್ಟ್ ಆಫ್ ಅಸ್ ವಿ ಫಿಯರ್ ಲಾಸ್ ಆಫ್ ಫೇಸ್ ಆ್ಯಂಡ್ ಲಾಸ್ ಆಫ್ ರೆಸ್ಪೆಕ್ಟ್ amongst the people who are living with us. It's a society. ನಾವೆಲ್ಲ ಸಮಾಜ ಜೀವಿಗಳು. I keep telling every time, we are all what we call it as, we belong to a society. ಸಮಾಜ ಜೀವಿಗಳು. We lose the name of a society because ನಾವೆಲ್ಲ ಸಮಾಜ ಜೀವಿಗಳು. We are not like animals. We are not like cattle. We have to have a kind of a self-respect, self-dignity, and self-esteem. Without self-respect, self-dignity, and self-esteem, we are lost. That is the reason we wear clothes. So, we cannot be without clothes. We have to have. So clothes give us not only identity, clothes give us self-respect, self-esteem and self-dignity. Janma Shreshtatvam Mrityunjayam. Yes. Janma Shreshtatvam Mrityunjayam. We overcome the fear. So what do we do? To understand this principle, who is Kashyapa? Kashyapa is whom? Tell me. One of the Saptarishis. What Saptarishi? The 7 great sages. Yes. And why is he called as a Saptarishi? Because for every Manvantara, the Brahma has allotted 7 rishis, Okay. who are in charge of certain activities and maintaining certain level of vibrations in the world or the universe. Right. So it keeps changing actually. But Kashyapa is also considered as the first Manava, Prathama Manava, Right. the first human being to be created. And therefore, for all of us, he is our ancestor ಅಂತ ಹೇಳ್ಬೋದಾ ಗುರುಜಿ? Yeah, forefathers, ancestor. Yeah. And even for those who do not know their Gotra, Right. As per the Shastras and what Pujya Guruji has told, Right. we can definitely say we belong to the Kashyapa Gotra because our lineage starts from the sage Kashyapa. Right. Okay. Okay, so far so good. Very good. Read that same thing, the detail, what has been given in the book. ಜನ್ಮ ಶ್ರೇಷ್ಠತ್ವಂ ಮೃತ್ಯುಂಜಯಂ. Right, read it. ಜನ್ಮ ಜನ್ಮಗಳಲ್ಲೇ ಶ್ರೇಷ್ಠವಾದದ್ದು ಈ ಮಾನವ ಜನ್ಮ. Correct. Wait. So, what is this? You give an explanation of that. Out of the 8,40,000 species Yes. created by the Divine Mother, Right. the human being is one of the sacred species. Very good. The word sacred is very good. The right way to use that word, sacred.
Yes, go ahead. That is why here Rishi Kashyapa says, Janma Janmagalalle Shresthavadadu. We all would have gone through different cycles of birth and death. Right. We would have been created as different beings. Correct. Like Pujya Guruji mentioned, whether it's a cockroach or an ant, all of us have gone through that cycle. Yes. Finally, we have come to the stage of having a human birth. Correct. And that is what here he's saying, that it is the most auspicious janma one soul can get as a human being. Correct. Continue. ಮಾನವನ ಈ ಜನ್ಮದ ಶ್ರೇಷ್ಠತೆ ದೊರಕುವುದು ಅವನು ಮೃತ್ಯುವನ್ನು ದಾಟಿದಾಗ. Correct. Explain on that. So in the context of overcoming fear, Pujya Guruji said that when we attain the Mrityunjayam when we are overcoming fear. Correct. So every time we are fearing something, we are actually dying many deaths. Yes. Mentally, when you start fearing, you die. Emotionally, not physically, emotionally. Emotionally we go morally, spiritually, financially, relation-wise, you are dying. So your emotion is the base of a human being. So what is the outcome of this? Your emotion is the base of the relationship of a human being. Emotion is the base of the relationship of a human being. So you have to take care and give importance to a relationship in a human life. If you have cut off a relationship, that means because of your ajnana, because of your ignorance, you have cut off that relationship. How do you mend it? Go ahead. ಓದ್ಲಾ ಇದು? ಓದು. ಹಾಗೆ ಆಂತರ್ಯದ ಪರಿಪೂರ್ಣತೆ ಮಾನವನಿಗೆ ಸಿಗುವುದು ಕೂಡ ಅವನು ಮೃತ್ಯುವನ್ನು ಗೆದ್ದಾಗಲೇ. Yes. What do you mean by that? To attain fulfillment. Correct. And to attain attainment. Attainment and fulfillment. Fulfillment. Again he says we have to get over the fear, overcome all our fears. In this context, for mrityu word, can I say fear? Yeah. Mrityu, you can use it, no problem. Okay. Fear, sorry. Yeah. So whatever fears we have, only when we overcome that, correct, we attain paripurnate. That is nothing but fulfillment and attainment. Exactly. Good. Anything you can expand on that? Basically, our fears actually does not allow us to grow or achieve what we want to achieve. Exactly. Our normal performance of activities are also hampered, and our efficiency goes down. In all ways, our soul power is not exercised fully. Correct. When Pujya Guruji started today's satsang, Pujya Guruji said that we are not using our grey cells. Exactly. That is one more thing that happens when we are overcome by fears. Correct. So our fears are overpowering us in all our activities. Correct. Which will not allow us to attain fulfillment or achieve even simple things. We err. Correct. So if we want to get over that stage, that is the stage of Mrityunjaya. Correct. And realize that our life is auspicious. Correct. And precious. Correct. And what we are given, that life, are we enjoying it? Are we experiencing it? We are not. Now you have to decide. That is something we have to question ourselves and find out what our fears are. Ask. What are our fears? We have to list our own fears. And then we have to say, this is how I'm going to get over it. That is when the soul power will manifest. And we are able to use. Without allowing your own self to come out in the full bloom, in the full nature of your life, that means there is no fulfillment or attainment for the flower. It just, you all remain in only a bud state. So you know what is the difference between a bud and between a full blown flower. ಒಂದು ಚಿಗುರು, ಒಂದು ಬಡ್, ಒಂದು ಮೊಗ್ಗುಗೆ ಏನು ವ್ಯಾಲ್ಯೂ, ಒಂದು ಪರಿಪೂರ್ಣ ಹೂವಿಗೆ ಏನು ವ್ಯಾಲ್ಯೂ, ಹೂವಿಗೆ ಏನು ವ್ಯಾಲ್ಯೂ? ಥಿಂಕ್. Are you going to remain a bud forever, or are you going to become a full blown flower in life?
You decide. So, everything, see, you look at a flower, ಬಡ್ಡಿಂದ ಫ್ಲವರ್ ಹೆಂಗಾಗುತ್ತೆ? It has to come naturally. So like that, you are blessed by God to go full blown, in a full bloom. ಪರಿಪೂರ್ಣತೆ ಆದಾಗ ಮಗುಗೂ ಹೂವು ಇರೋತಕ್ಕಂಥ ವ್ಯತ್ಯಾಸ ಏನು? ಆ ಫುಲ್ ಡೆವಲಪ್ಡ್ ಆಗಿರುತ್ತೆ. ಫ್ಲವರ್ ಆದಾಗ ಏನಾಗುತ್ತೆ? ಈವನ್ you exhibit a fragrant smell which is pertaining to a flower. ಸೊ ಒಬ್ಬೊಬ್ರಿಗೂ ಕೂಡ ಒಂದೊಂದು ರೀತಿ ಕಲಾಸಿದ್ಧಿಗಳಿದ್ದೇ ಇರುತ್ತೆ. ನಾವು ಹುಟ್ಟಿದಾಗ ಆ ಕಲಾಸಿದ್ಧಿ ಪರಿಪೂರ್ಣವಾಗಿ ಒಳಗಡೆ ಇರುತ್ತೆ. ವಿ ಹ್ಯಾವ್ ಟು ಓನ್ಲಿ ಐಡೆಂಟಿಫೈ ಆ್ಯಂಡ್ ವಿ ಹ್ಯಾವ್ ಟು ಬಿ ಮೆಚ್ಯೂರ್, ನಾರ್ಮಲ್ ವೇ. ಆ ಮೆಚ್ಯೂರ್ ಆಗೋಕ್ಕೆ ಏನಾಗುತ್ತೆ? ಅಡಿಷ್ನಲ್ ಫೋರ್ಸಸ್ ಆಫ್ ಎನರ್ಜಿ ಕಾಲ್ಡ್ ಆಸ್ ಎಜುಕೇಷನ್ ಬರುತ್ತೆ. ಆ ಎಜುಕೇಷನ್ ಎಂಪವರ್ಸ್ ಅಸ್ ಟು ಎಕ್ಸಸೈಸ್ ಅವರ್ ನಾಲೆಡ್ಜ್ ಆ್ಯಂಡ್ ಅವರ್ ಫ್ರೇಗ್ರೆನ್ಸ್ ವಂಡರ್ಫುಲಿ ಟು ದ ಸೊಸೈಟಿ ಅರೌಂಡ್ ಅಸ್, ಅಲ್ವಾ? ಅಷ್ಟೊಂದು ಬ್ಲೂಮ್ ಆಗಲ್ಲ. ರೋಸಾ ಹೂವೇನೆ, ಅದಕ್ಕೆ ಒಂದು ಫ್ರೇಗ್ರೆನ್ಸ್ ಇರುತ್ತೆ, ಸಂಪಿಗೆಗೆ ಒಂದು ಫ್ರೇಗ್ರೆನ್ಸ್ ಇರುತ್ತೆ, ದಾಸವಾಳಕ್ಕೆ ಒಂದು ಫ್ರೇಗ್ರೆನ್ಸ್ ಇರುತ್ತೆ. ಇಟ್ ಇಸ್ ನಾಟ್ ದ ಸೈಜ್, ಇಟ್ ಈಸ್ ದಿ ಕೈಂಡ್ ಆಫ್ ಅ ಫ್ರೇಗ್ರೆನ್ಸ್ ದಟ್ ಈಸ್ ದೇರ್ ಇನ್ ಯುವರ್ ಬೀಯಿಂಗ್. ಯೋಚನೆ ಮಾಡು. ಸೊ ದಟ್ಸ್ ಹೌ ವಿ ಶುಡ್ ಬಿ. Whatever way we are, we should have a full bloom in our life. So ನಮ್ಮ ಅವೇರ್ನೆಸ್ ಫುಲ್ಲಾಗಿ ಬ್ಲೂಮ್ ಆಗಬೇಕು. So that we become not sensitive, we become and exercise our own life in respect with the society. We are not like a frog in the well. We are fully blown, we are fully energized and enveloped with that full knowledge what God has given us and gifted to us, not only by God, with our forefathers also. Nama samskara, our culture, our samskriti, our spiritual culture. So we all bloom with this kind of a fragrance in life. Unless and until we become fragrant, we cannot exercise ourselves spiritually, morally, mentally, physically, financially. Only when we are fully blown, then all these good things happen to us. That is why we become more successful. If you are not successful, that means you have not allowed yourself to be fully blown. Like a full flower, fragrant flower. You are not successful, that means you have not allowed yourself to fully get like a fragrant flower. You are still a bud. ಅದಕ್ಕೆ ಹೇಳೋದು, there is also a saying, don't be nipped in the bud itself. ನೀವು ಹಣ್ಣಾಗೋಕ್ಕೆ ಮುಂಚೆನೇ ಯಾರೋ ಚಿಗಟಬಾರ್ದು, ಅಥವಾ ನಿಮ್ಮ ಆ್ಯಕ್ಷನ್ಸ್ನೇ ನಿಮ್ಮನ್ನು ಚಿಗಟಬಾರ್ದು. ಡೋಂಟ್ ಬಿ ನಿಪ್ಡ್ ಇನ್ ದ ಬಡ್ ಸೆಲ್ಫ್. ದಟ್ಸ್ ವಾಟ್ ವಿ ಟೆಲ್. ಆಮೇಲೆ ದೆನ್ ವಿ absolutely feel sorry for our life. So many places we have got opportunities, but we never exercised those opportunities. We never made use of these opportunities in life. You see? Because we couldn't. Because of so many various factors, we couldn't. That is the best thing. So, whatever be the opportunity, make use of it. Your life becomes very fragrant. Don't lose
the fragrance of your life. ಈ ಮೊಗ್ಗು ಹೆಂಗಿರಬೇಕು ಅಂದರೆ ಅದರಲ್ಲಿ ಆಗಲೇ ನಿಮಗೆ ಆ ಪರಿಮಳ ಸುವಾಸನೆ ಇರಬೇಕು ಜೀವನದಲ್ಲಿ. ಅದನ್ನು ಕಳ್ಕೊಬೇಡಿ. ಆಮೇಲೆ ಏನಾಗುತ್ತೆ, 60-65 ವರ್ಷ 70 ವರ್ಷ ಆದಮೇಲೆ ಡೋಂಟ್ ರಿಪೆಂಟ್ ಇನ್ ಯುವರ್ ಲೈಫ್. ಅಯ್ಯೋ ಚಾನ್ಸಸ್ ಸಿಕ್ತು, ನಾವು ಉಪಯೋಗಿಸ್ತಿಲ್ಲ, ಆಗ ನಂಗೆ ತಲೆ ಇರಲಿಲ್ಲ, ಐ ನೆವರ್ ಯೂಸ್ಡ್ ದ ಪ್ರೆಸೆನ್ಸ್ ಆಫ್ ಮೈಂಡ್. ಲೆಟ್ ಅಸ್ ಗೋ ಬ್ಯಾಕ್ ಟು ದ ಇನಿಷಿಯಲ್ 2 statements I made. You have to understand the presence of mind, the awareness of your mind. The presence of your mind and the awareness of your mind is directly proportional to the presence of your mind in this present life, along with the awareness in this present life. Because that presence will give you the awareness in this particular life. Awareness itkolli. Don't lose your presence of mind in this present life. That is this sutra. ಓದು ಇನ್ನೊಂದ್ಸಲ ಸೂತ್ರ, ಸೇಮ್ ಸೂತ್ರ. ಫಸ್ಟ್ ಬರೋಣ. Yeah. ಜನ್ಮ ಜನ್ಮಗಳಲ್ಲೇ ಶ್ರೇಷ್ಠವಾದದ್ದು ಈ ಮಾನವ ಜನ್ಮ. ಎಕ್ಸಾಕ್ಟ್ಲಿ. ಮಾನವನ ಈ ಜನ್ಮದ ಶ್ರೇಷ್ಠತೆ ದೊರಕುವುದು ಅವನು ಮೃತ್ಯುವನ್ನು ದಾಟಿದಾಗ. ಕರೆಕ್ಟ್. ಕಂಟಿನ್ಯೂ. ಹಾಗೆ ಅಂತರ್ಯದ ಪರಿಪೂರ್ಣತೆ ಮಾನವನಿಗೆ ಸಿಗುವುದು ಕೂಡ ಅವನು ಮೃತ್ಯುವನ್ನು ಗೆದ್ದಾಗಲೇ. Why? Because he will go on trying to attain perfection in life. So what is the life? Whatever be your state of mind, that state of mind you should link yourself to the state of awareness at this age. Awareness you have to impose and sculpt. ನಿಮ್ಮ ಲೈಫನ್ನೇ ಕೆತ್ತನೆ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಸ್ಕಲ್ಪ್ಟ್ ಯುವರ್ ಲೈಫ್ ವಿತ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್. ಆ್ಯಂಡ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಗಿವ್ಸ್ ಯು ಅವೇರ್ನೆಸ್. ಅವೇರ್ನೆಸ್ನ ಇಟ್ಕೊಳ್ಳಿ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೈನ್ ಓದು. ಆದ್ದರಿಂದ ಮಾನವ ತನ್ನ ಈ ಜನ್ಮದ ಗುರಿ ಹಾಗೂ ಧ್ಯೇಯವೇ ಮೃತ್ಯುವನ್ನು ದಾಟುವುದು ಎಂಬುದನ್ನು ಅರಿತುಕೊಳ್ಳಬೇಕು. ಸೊ ವಾಟ್ ಈಸ್ ಮೃತ್ಯು ನೌ? ವಾಟ್ ಈಸ್ ಮೃತ್ಯು? In this context, especially during this particular sentence, the mrityu is a lack of success. Lack of success is mrityu, and lack of success means you have not exercised your proper presence of mind, your proper presence of willpower, your proper presence of determination, and that proper sense of grit in this life. At this moment, success has not reached you because there is no self-belief in you because of different situations which has acquired to you. The lack of fortune is because of lack of success in your grit, determination and hard work. That means you are depending on some other person in your life. You have not taken control of your life. Because you have not taken control of your life, each person of us, each one of us, we have got success only and only if you have yourself achieved with great determination and hard work, because you never allowed other people to enter your life. Because your grit, determination, hard work will go waste if you depend on others most of the time. If you just look back at your life 5 years from now, 5 years, why you are not being successful? Because you have allowed some other people to take control, the reins of your life,
by allowing others to take control of your life in their hands. When you have to give, when you have to delegate, you delegate. But you should give the delegation provided the other person is reliable and the other person is hardworking and other person understands the nature of your mind. Otherwise, you don't delegate. Don't you ever delegate because of self-pity or lack of self-reliance. Don't allow other people to take control of your life because you lack this kind of a reliance. That is what we say in Kashyapa Sutra. Don't allow others to micromanage. They can manage, but you should have the control of that micromanagement level. For that you should have that level of awareness, and you should have that kind of a level of your self-esteem, your self-discipline and self-growth. Because all the three characters depends upon your own very growth of your life. Financially, mentally, morally, spiritually, physically. All these people, you can only give them to a certain extent in your life. So you can all these things, but you have to take care at the micromanagement level. Okay. This is what this particular sutra tells us. Certain things you have to micromanage yourself. But don't be obsessed with that. Whatever things have been gone, they are gone. They are bygones in your life. Don't try to build them again. You know how it should not be decluttered and destabilized. You should know how to stabilize your life and to stabilize your management. So the first thing, mentally, you are in a clutter. So ಏನಾಗುತ್ತೆ ಮೈಂಡಲ್ಲಿ ತುಂಬ ಬೇಡದೇ ಇರೋ ಗಲೀಜಿದೆ, ವಿಚ್ ಯು ಹ್ಯಾವ್ ಬೀನ್ ಗಿವನ್ ಇಂಪಾರ್ಟೆನ್ಸ್ till now. That is why you are being successful, fine. If you are not successful, then remove the clutter. ಬ್ರೈನಲ್ಲಿರೋದನ್ನೆಲ್ಲ a round peg should only be, can fit in a round hole. The peg should be round in that right hole. You cannot fix a square peg in a round hole. Neither you can fix a square peg in a round hole or a round peg in a square hole. It should be in flush with all these things, like a piston and a cam. You have to see that. Your life has gone haywire because of basic things. You have not understood your life. That is very important. You don't know how to micromanage. You know how to manage, but you don't know how to micromanage. If I give you an X amount of opportunities, you will have X minus Y amount of utilization in the opportunities given to you. ನಿಗೊಂದು 100 ಆಪರ್ಚುನಿಟೀಸ್ ಕೊಟ್ಟರೆ ಬರೀ 80 ಇಲ್ಲ 50 ಅಥವಾ 45 ಆಪರ್ಚುನಿಟೀಸ್ ಯೂಟಿಲೈಸ್ ಮಾಡ್ಕೋತೀರ. You cannot. Because you don't know. You don't believe in yourself. You don't believe in your self-esteem. You don't believe in your self-grit. You don't believe in your determination. You allow others to micromanage. You allow others to manage
But you should not allow others to micromanage. That is very important. When you allow others to micromanage your life, you are dead and gone. You only remain a piece of dead meat. This is very important. Next. ಸಿ ಯಾರಿಗೆ ಯೂಟಿಲೈಸ್ ಆಗುತ್ತೆ ಯೂಸ್ ಆಗಲ್ಲ, ಎಲ್ಲರಿಗೂ ಯೂಸ್ ಆಗುತ್ತೆ. ನಾನು ಮ್ಯಾನೇಜ್ಮೆಂಟಲ್ಲಿ ಮಾತಾಡ್ತಾ ಇಲ್ಲ. ಐ ಆಮ್ ಟ್ರೈಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಹೌ ಮೈಕ್ರೋಸ್ಕೋಪಿಕ್ ಯು ಶುಡ್ ಬಿ ಏಬಲ್ ಟು ಮ್ಯಾನೇಜ್. ನಾವೀಗ ಸಾವರ್ಣಿ ಮನ್ವಂತರದ ಸುವರ್ಣ ಕಾಲದಲ್ಲಿದ್ದೇವೆ. ಎಕ್ಸಾಕ್ಟ್ಲಿ. ಈ ಮನ್ವಂತರದಲ್ಲಿ ಕಲಿಯ ಪ್ರಭಾವ ಅಷ್ಟು ಪ್ರಬಲವಾಗಿರುವುದಿಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ಮನುಷ್ಯನಿಗೆ ಆಧ್ಯಾತ್ಮ ಹಾಗೂ ದೈವತ್ವವನ್ನು ಅರಿಯಲು ಇದು ಬಹಳ ಸೂಕ್ತವಾದ ಕಾಲವಾಗಿದೆ. Now you explain on it. This particular period of time is called as the Savarni Manvantara. Spiritually. During this Manvantara, the negative impact of Kali will be very low. Now you understand. In case you feel that you are suffering too much in this Kali Yuga, look at the way God has programmed us. The less suffering and more enjoyment spiritually, more kind of an awareness we should be having, with that less kind of an intrusions in life. Go ahead, explain. So this is a very good time for us to pursue our spiritual pursuits. And not only that, even material also, materialistic pursuits also. Go ahead. ಮನುಷ್ಯನಿಗೆ ಆಧ್ಯಾತ್ಮ ಹಾಗೂ ದೈವತ್ವವನ್ನು ಅರಿಯಲು ಬಹಳ ಸೂಕ್ತವಾಗಿದೆ. ಹೌದು, ಸೂಕ್ತವಾದ ಕಾಲವಾಗಿದೆ. Yes. So this is a very golden moment for us to be able golden period to actually achieve our spiritual and material pursuits. Exactly, spiritual and material pursuits. So if you want to make money, this is the time to make money. If you want to make get self-realization, this is the time to get self-realization. Whether money making or getting adhyatma self-realization is like good things. Okay, continue. You can go on explaining on that. I'm just giving you a clue. Just like the Guru Gita always states that bhukti and mukti both are achievable. Right. When we pursue the path of sadhana and spirituality. Right. When the Kali's interference is very least at this point of time. Exactly. We can achieve both. Yeah, see, Kali, what is the influence of Kali in this age? Kali gives you lot of temptations. Kali gives you to lose determination. Kali gives you to make you lose your grit. Kali makes you to lose your determination by by throwing in lot of spanner in your works. ಕಲಿಯುಗದಲ್ಲಿ ಕಲಿ ಪ್ರಭಾವ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತ ಎಕ್ಸಾಕ್ಟ್ಲಿ ಗುರುಗಳು ಇವಾಗ ಹೇಳ್ತಾ ಇರೋದು ಏನು ಅಂದ್ರೆ, ನಮ್ಮಲ್ಲಿ ಸಾಕಷ್ಟು ಟೆಂಪ್ಟೇಷನ್ಸ್ ಅಂತ ಹೇಳಿದ್ರು. ಆಕರ್ಷಣೆ ಅನ್ನೋದು ಒಂದು, ಬೇರೆ ನಮಗೆ ಬಾಧೆ ಕೊಡುವಂಥ ಆಕರ್ಷಣೆ. ಎಕ್ಸಾಕ್ಟ್ಲಿ. ಯಾಕೆಂದರೆ ನಾವು ಯಾವುದಕ್ಕೆ ಆಕರ್ಷಿತರಾಗ್ತೀವಿ ಅನ್ನೋದು ಮುಖ್ಯ. ಕಲಿಯುಗದಲ್ಲಿ ಬೇಡದೇ ಇರೋ ವಿಚಾರಗಳಿಗೆ ಆಕರ್ಷಣೆ ಆಗೋದು ಮೋರ್ ಲೈಕ್ ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಫೋಕಸ್ ಅಂತಾನು ಗುರುಜಿ ಹೇಳಿದ್ರು. ನಮಗೆ ದೃಢತೆ ಇರಲ್ಲ, ಲ್ಯಾಕ್ ಆಫ್ ಡಿಟರ್ಮಿನೇಷನ್ ಅಂದ್ರೆ ಗುರುಜಿ. ಸೊ ಮಾಡಬೇಕು ಅನ್ನೋದಿರುತ್ತೆ, ಬಟ್ ಅಷ್ಟರಲ್ಲೇ ಮನಸ್ಸು ಇನ್ನೆಲ್ಲೋ ಚಂಚಲತೆಯಿಂದ ಬೇರೆ ಕಡೆ ಹೋಗೋದು. ಎಕ್ಸಾಕ್ಟ್ಲಿ. ಸೊ ನಾವು ಅವಾಗ ದೃಢತೆ ಇಲ್ದಿದ್ರೆ ನಮಗೇನು ಅಚೀವ್ ಮಾಡೋಕ್ಕಾಗಲ್ಲ. ಈಗ ಕಲಿಯುಗದಲ್ಲಿ ಇದು ಸತ್ಯಯುಗ ಅಂತ ಮುಂದೆ ಬರೋದ್ರಿಂದ ಇದರಲ್ಲೇನೆ ಕಶ್ಯಪರು ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಏನು ಅಂದರೆ, ಈ ಟೈಮಲ್ಲಿ ನಮ್ಗೆ ಏನು ಬೇಕಾದರೂ ನಾವು ಸಾಧಿಸುವಂಥ ಸಮಯ ಇದು. ಸೊ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮಗಾಗುವಂತಹ ಬೇರೆ ಬೇರೆ ಈ ಚಂಚಲತೆಯಿಂದ ಆಗುವಂತಹ ಬೇರೆ ಬೇರೆ ಆಕರ್ಷಣೆಗಳನ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಯಾಕೆಂದರೆ ಈ ಆಕರ್ಷಣೆ ವಿಘ್ನ ಆಗುತ್ತೆ. See, most of you today, especially I am seeing new faces here. So most of you you would have felt, what is this? Shall I go this week or shall I go next week? What is the point in me going this week? What is the point in me coming next week?
So difference is 1 week. But within 1 week, the mind will find its groove, find its bearing, or find its mooring. A 1 weekನಲ್ಲಿ so many good things will happen. Or in case so many bad things, but bad things will happen just to make your life better and better day by day. Every half an hour you will find things are working out better for you. Within half an hour you will find clarity in your speech, your action, and the way you get determination by doing a particular work, and that direction mentally you will get by you yourself intuiting on it. ಹೊಳಪು ಬರುತ್ತೆ, ಪ್ರೇರಣಾಶಕ್ತಿ ಬರುತ್ತೆ. ಅರ್ಧರ್ಧ ಗಂಟೆಯಲ್ಲಿ ಒಂದೊಂದು ರೀತಿ ಮನಸ್ಸು ಪ್ರೇರಣೆ ಕಡೆಗೆ ಕರ್ಕೊಂಡು ಹೋಗುತ್ತೆ. Your mind will start intuiting to go in which direction you have to go. It will direct you physically, mentally, morally. That is the whole point in life. ಆಧ್ಯಾತ್ಮಿಕವಾಗಿ, ಮಾರಲಿ, ಮಾನಸಿಕವಾಗಿ ಮಾರಲಿ, ಮತ್ತು ಉದ್ದೇಶದ ಪೂರ್ಣವಾದಂಥ ಮನಸ್ಸಿನಲ್ಲಿ ಮಾರಲಿ ಬರೋತಕ್ಕಂಥ ಸ್ಪಿರಿಚುವಲ್. ಆ್ಯಂಡ್ ಆಲ್ಸೋ ಈಗ ಶುರುವಾಗೋ ಮುಂಚೆ ನಾನು ಯಾರಿಗೋ ಒಂದು ಪರಿಹಾರ, ಏನೋ ಒಂದು ಕಷ್ಟದಲ್ಲೇ ಇದ್ದಾರೆ ಅಂತ ಫೋನ್ ಮಾಡಿದ್ರು ನನಗೆ ಇಳಿಯೋಕ್ಕೆ ಮುಂಚೆ. ಆ ಕಷ್ಟ ಬಂದಾಗ ಒಂದು ಪರಿಹಾರ ಅವರಿಗೆ ಹೇಳಿದೆ. ಆ್ಯಂಡ್ ಇಮಿಡಿಯೇಟ್ಲಿ that pariyara has been told to them and they are ready to do it. ಈ ಥರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆ ವಿಘ್ನಗಳನ್ನೆಲ್ಲ ಸ್ವಲ್ಪ ತೆಕ್ಕೊಳ್ಳಿ ಅಂತ ಹೇಳಿ ನಾನು ತಿಂಡಿ ತಿನ್ಬೇಕಾದ್ರೆ ಅದನ್ನು ಹೇಳಿದೆ. ಸೊ ಅಟ್ಲೀಸ್ಟ್ a direction has been given to them. With full confidence they will do it. Okay? So ಆ ಥರ. So when something has been given to them, then automatically they will follow it. So this is the golden age for you to take decisions and to get clarity in your life. Which direction shall I go? And I am going to the right place. Continue. ಟೆಂಪ್ಟೇಷನ್ಗೆ ಪ್ರಲೋಭನೆ ಒಂದು ಪದ ನೆನಪಾಯ್ತು, ಗುರುಜಿ ಯಾವಾಗಲೂ ಹೇಳೋದು. ಪ್ರಲೋಭನೆಯನ್ನು ಹೇಳ್ತಾ ಇದ್ದೆ, ಇವತ್ತು ಹೇಳಿಲ್ಲ. ಸೊ ಆ ಪ್ರಲೋಭನೆಗಳು ಹೆಚ್ಚಾಗ್ತಾ ಬರುತ್ತೆ ನಮಗೆ. ಎಕ್ಸಾಕ್ಟ್ಲಿ. ನಮ್ಗೆ ಏನು ಅಚೀವ್ ಮಾಡಬೇಕು ಅಂತಿರುತ್ತೋ ಆ ಧ್ಯೇಯನ ನಾವು ಮುಟ್ಟಕ್ಕಾಗಲ್ಲ. ಕರೆಕ್ಟ್. ಬಟ್ ಈಗ ಏನು ಹೇಳ್ತಾ ಇರೋದು ಅಂದರೆ, ನಾವು ಬರೀ ಕಲಿಯುಗ ಅಯ್ಯೋ ಕಲಿ ಪ್ರಭಾವ ಅಂತ ಕೂಗಾಡೋಕ್ಕಿಂತ ಇದು ಕಲಿ ಪ್ರಭಾವ ಇವಾಗ ತುಂಬ ಕಮ್ಮಿ ಅಂತ ಕಶ್ಯಪರು ಹೇಳ್ತಾ ಇದ್ದಾರೆ. ಸೊ ನಾವು ಏನು ಬೇಕಾದರೂ ಅದನ್ನು ಸಾಧಿಸ್ಬೋದು. ಇದು ಸಾಧನೆ ಮಾಡೋ ಸಮಯ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಾವು ಸಾಧನೆ, be it work, be it spiritual, be it financial. ಅದು ನಮ್ಮ ಒಂದು ಆರ್ಥಿಕ ಸ್ಥಿತಿನ ಇಂಪ್ರೂವ್ ಮಾಡೋ ವಿಚಾರ ಇರ್ಬೋದು, ಅಥವಾ ನಮ್ಗೆ ಏನಾದರೂ ಆಧ್ಯಾತ್ಮಿಕ ವಿಚಾರದಲ್ಲೂ ಏನಾದರೂ ನಾವು ಇಂಪ್ರೂವ್ ಆಗಬೇಕು ಅಂತಿದ್ರು ಕೂಡ ಇದೇ ಸಮಯ ನಮಗೆ ನಾವು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಕಾಲವನ್ನು ಕಲಿಯುಗದಲ್ಲಿನ ಸತ್ಯಯುಗ ಎಂದು ಪರಿಗಣಿಸಬಹುದಾಗಿದೆ. ಎಕ್ಸಾಕ್ಟ್ಲಿ. ಕಶ್ಯಪರಿಗೆ ವಿಷ್ಣು ವರದಾನವಿತ್ತಂತೆ. ಕಶ್ಯಪರು 7ನೇ ಮನ್ವಂತರದಲ್ಲಿ ಸಾವರ್ಣಿ ಮನುವಾದಾಗ ಅವರ ಸೂತ್ರಗಳ ಅರಿವಿನಿಂದ ಮಾನವರು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಜೀವನದ ಆಧಾರ ಕಂಬಗಳಾದ ಚತುರ್ವಿಧ ಪುರುಷಾರ್ಥಗಳನ್ನು ಸರಿಯಾಗಿ ತಿಳಿದು ಪಾಲಿಸತಕ್ಕಂಥವರಾಗುವುದರಿಂದ ಇದು ಕಲಿಯುಗದಲ್ಲಿ ಸತ್ಯಯುಗವಾಗುವುದು. Now you go back to the original starting of this. ಏನದು, ವಾಟ್ ಈಸ್ ದಟ್ ಸೂತ್ರ? ಜನ್ಮಶ್ರೇಷ್ಠತ್ವ ಮೃತ್ಯುಂಜಯಂ. ಅದನ್ನು ಹೇಳ್ಬಿಟ್ಟು ಈ ಲೈನ್ನ ಇನ್ನೊಂದು ಸಲ ಹೇಳು. ಜನ್ಮಶ್ರೇಷ್ಠತ್ವ ಮೃತ್ಯುಂಜಯಂ ಅಂದರೆ ಹೌ ಯು ಹ್ಯಾವ್ ಟು ಡಿಸ್ಕೋರ್ಸ್. Otherwise people have got a tendency to forget what is this sutra. We lose track. Exactly. Go ahead. So ಜನ್ಮಶ್ರೇಷ್ಠತ್ವ ಮೃತ್ಯುಂಜಯಂ ಅಂತ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಮಾನವ ಜನ್ಮ ತಗೊಂಡಿದ್ದೀವಿ,
ಎಲ್ಲ ಜನ್ಮಗಳಿಗಿಂತ ಇದು ಶ್ರೇಷ್ಠವಾದ ಜನ್ಮ. ಎಕ್ಸಾಕ್ಟ್ಲಿ. ಈ ಜನ್ಮದಲ್ಲಿ ನಮಗಾಗಿರುವಂಥ ಭಯ ಭೀತಿಗಳನ್ನು ನಾವು ಎದುರಿಸುವಂತಹ ಸಮಯ. ಕಲಿಯುಗದ ಪ್ರಭಾವ ಇವಾಗ ತುಂಬ ಕಮ್ಮಿ ಇರುತ್ತೆ. ಎಕ್ಸಾಕ್ಟ್ಲಿ. ಇದು ಕಲಿಯುಗದಲ್ಲಿ ಸತ್ಯಯುಗ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಇಲ್ಲಿ ನಮ್ಮ ಭೌತಿಕ, ಲೌಕಿಕ, ಆಧ್ಯಾತ್ಮಿಕ ಎಲ್ಲ ಧ್ಯೇಯಗಳನ್ನು ನಾವು ಮುಟ್ಟುವಂಥ ಸಮಯ. ಸೊ ಈ ಒಂದು ಪ್ರಭಾವ, ಕಲಿ ಪ್ರಭಾವ ಕಮ್ಮಿ ಇರೋದ್ರಿಂದ ಫಸ್ಟ್ ನಮಗೇನೆ ನಾವು ನಮ್ಮಲ್ಲಿ ಏನೇನೆಲ್ಲ ಭಯಭೀತಿಗಳಿದೆ ಅಂತ ಲಿಸ್ಟ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಮೆಂಟಲಿ ಲಿಸ್ಟ್ ಮಾಡ್ಕೊಂಡು ಅದನ್ನು ಎದುರಿಸುವಂತ ವಿಚಾರ ಮಾಡ್ಬೇಕು. ಎದುರಿಸೋದು ಹೇಗೆ? ಗ್ರಿಟ್, ಡಿಟರ್ಮಿನೇಷನ್ ಅಂಡ್ ವಾಟ್? ಫೋಕಸ್. ಇದರಿಂದ ನಾವು ಸಾಧನೆ ಮಾಡ್ತಾ ಬರಬೇಕು. ಎಕ್ಸಾಕ್ಟ್ಲಿ. ಮತ್ತೆ ನಾವು ಯಾವ್ದ್ರಲ್ಲಿ ಮೈಕ್ರೋ ಮ್ಯಾನೇಜ್ ಮಾಡ್ತಾ ಇದೀವಿ, ಯಾರಿಗೆ ನಾವು ಕಂಟ್ರೋಲ್ ಲೈಫಲ್ಲಿ ಕೊಟ್ಟಿದ್ದೀವಿ. ಎಕ್ಸಾಕ್ಟ್ಲಿ. ಹ್ಯಾವ್ ವಿ ಗಿವನ್ ಕಂಟ್ರೋಲ್ ಟು ದ ರಾಂಗ್ ಪೀಪಲ್? ಎಕ್ಸಾಕ್ಟ್ಲಿ. ಆರ್ ಹ್ಯಾವ್ ವಿ ಗಿವನ್ ಕಂಟ್ರೋಲ್ ಟು, ಅದನ್ನ ನೀವು ವಿಚಾರ ಮಾಡಬೇಕು, ಅದನ್ನ ನೀವು ತಿಳ್ಕೋಬೇಕು. ಅದನ್ನ ನಾವೇ ನಾವೆಲ್ಲ ವಿಮರ್ಶನೆ ಮಾಡಿಕೊಂಡು ಎಲ್ಲಿ ನಾವು ತಪ್ಪು ಮಾಡ್ತಾ ಇದೀವಿ. ಹಾಫ್ ದ ಟೈಮ್ ವಿ ಅಲೌ ಅದರ್ಸ್ ಟು ಮೈಕ್ರೋ ಮ್ಯಾನೇಜ್ ಅವರ್ ಲೈಫ್. We have to avoid that. They dictate and we are in their clutches. Dictate ಮಾಡದೇ ಇದ್ರು we are allowing them to hold our lives reins. ಕಡಿವಾಳನ ಅವರು ಕೊಟ್ಟಿದ್ದೀವಿ, ಅವ್ರು ಹೇಳ್ದಂಗೆ ನಾವು ಹೋಗ್ತಾ ಇದ್ದೀವಿ. ನಾವು ಹೇಳ್ದಂಗೆ ಅವರು ಹೋಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆರ್ ವಿ ಅಲವಿಂಗ್ ದೆಮ್ ಟು ಗೋ ಆನ್? ಈಗ ಹೋಲ್ಡಿಂಗ್ ಅವರ್ ರೈನ್ಸ್ ಆಫ್ ಅವರ್ ಲೈಫ್ ಅಂದರೆ ನಾವು ಜುಟ್ಟು ಜನವಾರ ಕೊಟ್ಟಂಗೆ ಲೌಕಿಕವಾಗಿ ಹೇಳ್ತೀವಿ. ನಮ್ಮ ಜುಟ್ಟು ಜನವಾರ ಅವ್ರ ಕೈಗೆ ಕೊಟ್ಟಂಗೆ. ಅವರು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಆ ಸಿಚುವೇಶನಲ್ಲಿ ಇದೆಯಾ ನಾವು ಲೈಫಲ್ಲಿ? ನಾವು ಹಿಂದಕ್ಕೆ ಹೋಗೋದು ಬೇಡ. ಸೊ ವಿ ಶುಡ್ ನಾಟ್ ಗೋ ಬ್ಯಾಕ್ ಟು ಅವರ್ ಲೈಫ್ 5 years ಬ್ಯಾಕ್, 8 years ಬ್ಯಾಕ್. ಹೆಂಗಿದ್ವಿ 8 years ಬ್ಯಾಕ್, 10 years ಬ್ಯಾಕ್? ಈಗ ಹೆಂಗಿದ್ದೀವಿ? ಯಾತಕ್ಕೆ? ಈಗ ಜಾಸ್ತಿ ಇದ್ದರೆ ಗುಡ್, ಓಕೆ. ದೇ ಆರ್ ಆಲ್ಸೋ ಆ್ಯಡಿಂಗ್ ಅವರ್ ಪ್ರಾಸ್ಪರಿಟಿ ವಿತ್ ದರ್ ಇಂಟಿಗ್ರಿಟಿ. ಅದು ಈಗೇನಾಯಿತು? ನಮ್ಮ ಪ್ರಾಸ್ಪರಿಟಿ ಝೀರೋ ಆಯಿತು, ಅವ್ರ ಇಂಟಿಗ್ರಿಟಿ ಇಲ್ಲದೆ ಇರೋದ್ರಿಂದ ದೇ ಹ್ಯಾವ್ ಡಿವೈಡ್ ಆ್ಯಂಡ್ ದೇ ಹ್ಯಾವ್ ಮೇಡ್ ಅವರ್ ಲೈಫ್ ಟು ಡಿವೈಡ್ ಆ್ಯಂಡ್ ರೂಲ್. ನಮ್ಮ ಹಳೆಯ ಕಾಲದಲ್ಲಿ ಬ್ರಿಟಿಷರ್ಸ್ ಅದೇ ಪಾಲಿಸಿನ ಇದ್ದಿದ್ದು, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಟುಡೇ ವಿ ಹ್ಯಾವ್ ನಾಟ್ ಪ್ರೋಗ್ರೆಸ್ಡ್ ಇನ್ ಅವರ್ ಲೈಫ್ ಇಸ್ ಬಿಕಾಸ್ ಬ್ರಿಟಿಷರ್ಸ್ ಹ್ಯಾವ್ ಮೇಡ್ ಅಸ್ ಟು ಎಕ್ಸ್ಪ್ಲಾಯ್ಟ್ ಅವರ್ಸೆಲ್ವ್ಸ್, ಅವರ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಅದು ಬೇಡ. ಈಗ ಲೈಫ್ ಹೇಳಿ. ಅದೇ ಈಗ ಗುರುಜಿ ಹೇಳ್ತಾರೆ ಯಾವಾಗಲೂ, ನಮ್ಮ ಲೈಫಲ್ಲಿ ಯಾರಾದರೂ ಎನಿಬಡಿ ಹೂ ಕಾಂಟ್ರಿಬ್ಯೂಟ್ಸ್ ಟು ಅವರ್ ಗ್ರೋತ್, we should consult those people. Yeah, exactly. And we should seek their help. And we should consider also consider them, and right. That is okay. Yeah. But we should not give others to control us or hold reins for us. Exactly. Who are more like if I can use the word energy vampires. They draw from us but they don't contribute to us. Exactly. So it's ಅದಕ್ಕೆ ಗುರುಜಿ ಯಾವಾಗಲೂ ಮನೇಲಿ ಗುರು ಹಿರಿಯರು ಇರಬೇಕು, ದೊಡ್ಡವ್ರನ್ನ ಕೇಳಬೇಕು ಅನ್ನೋದು. ಬಿಕಾಸ್ ಅವ್ರ ತಿಳುವಳಿಕೆಯಿಂದ ಅವರು ಜ್ಞಾನನ ಹೇಳ್ಕೊಡೋ ಬೈ ದೇರ್ ಎಕ್ಸ್ಪೀರಿಯನ್ಸ್ ಅಂಡ್ ದೇರ್ ಪ್ರೆಸೆನ್ಸ್ ಆಫ್ ಮೈಂಡ್. ಎಕ್ಸಾಕ್ಟ್ಲಿ. ದೇ ಗೈಡ್ ಅಸ್ ಥ್ರೂ that is good actually, because there we are learning from them and we are also sharing good vibrations with them. Exactly. But if we get into a point where people are just drawing our energy, exactly, they literally suck our energy and we are left like drained. Yeah. Andre like a balloon which is deflated. Yeah. Then it doesn't make any sense. We should realize that we are doing that quickly. We should realize because most of the life we feel that they are energy vampires. They suck our blood. Our blood is not physically but energy wise we feel drained. We feel very deflated and drained. Right? Continue. So that is when we should quickly understand that this relationship is going in this direction. Exactly. So and then we should draw a line. No, we are not going to allow, I am not going to allow this person to take control over my life. Exactly. Because like Guruji said, that integrity is also not there. Exactly. Contribution is also not there. Yes. Nothing is there from that end. So there is no ಈಗ ಸ್ಪಂದಿಸೋದು ಪ್ರತಿಸ್ಪಂದಿಸೋದು ಅಂತ ಗುರುಜಿ ಹೇಳ್ತಾರೆ ಯಾವಾಗಲೂ. ಎಕ್ಸಾಕ್ಟ್ಲಿ. ಆ ಸ್ಪಂದನೆ ಮತ್ತು ಪ್ರತಿಸ್ಪಂದನೆ ಅನ್ನೋದು ಇಲ್ಲ ಅಂದರೆ ಅದು ಅಂಥ ರಿಲೇಷನ್ಶಿಪ್ಪಲ್ಲಿ ಅರ್ಥನೇ ಇಲ್ಲ.
ಸೊ ಅವಾಗ ನಾವು ಅಲ್ಲಿ ಕ್ವಿಕ್ಲಿ ನಾವು ವಿಡ್ರಾ ಮಾಡ್ಕೊಳ್ಳೋ ಅಂತ ಶಕ್ತಿ ನಮಗೆ ಬರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ ಫಿಯರ್ ಬರುತ್ತೆ, ಫಿಯರ್ ಆಫ್ ಸೊಸೈಟಿ, ಅಂದರೆ ಫಿಯರ್ ಆಫ್ ವಿಡ್ರಾವಲ್ ಆಲ್ಸೋ, ಫಿಯರ್ ಆಫ್ ಲೂಸಿಂಗ್ ಸಂಬಡಿ, ಫಿಯರ್ ಆಫ್ ಹರ್ಟಿಂಗ್ ಸಂಬಡಿ, ಫಿಯರ್ ಆಫ್ ಬಿಕಮಿಂಗ್ ಅ ಬ್ಯಾಡ್ ಪರ್ಸನ್ ಬಿಕಾಸ್ ವಿ ಆರ್ ಮಿಸ್ಟೇಕನ್ ಅನ್ನೋ ಥರ ಎಲ್ಲ ಬಂದ್ಬಿಡುತ್ತೆ. ಮಿಸ್ಅಂಡರ್ಸ್ಟುಡ್. That is when misinterpreted also. Yes. Correct. Because we should understand the society is not feeding us. The society is not contributing directly to our growth in any way. So then we should not fear the society. So those kind of contemplations we should do on our own. And we should come to conclusions and move forward. Otherwise these fears will hold us back. Exactly. And in the context of name and fame and reputation, we put up a false reputation of ourselves. And actually we end up cheating ourselves. ಏನಂದ್ರೆ our own potential na we cannot tap. We can't tap our own potential fully. So thinking about other things. That is where when we say this is the time, like most of us, instead of allowing prosperity to prosper, we are allowing poverty to create a niche in our life, deep etching. When you buy a piece of cake from the market or from a bakery, there's a whole round piece of cake. When there is an occasion or when there is happy birthday or whatever it is, that occasion, when we cut the cake. And finally, we distribute that cake within ourselves. So, how the whole life, when we are born in Kashyapa Sutra, that is what they say, our whole life is wholesome. But we allow our own life to be cut into pieces by our thoughts, by our emotions, by our mismanagement or by our micromanagement. Our very own life, the prosperity is being cut and we end up in poverty. ಪ್ರಾಸ್ಪರಿಟಿಗೂ ಪಾವರ್ಟಿಗೂ ಒಂದೇ ಡಿಫ್ರೆನ್ಸ್. ಇಲ್ಲಿ PROS ಅಂತ ಇರುತ್ತೆ, ಇಲ್ಲೊಂದು POVER. So what happens? Kashyapa very clearly says, if you want your life to go prosperous, you have to understand these essential points in your life. That is why I bought this book way back in whatever that year, 2007, 2004. Today we are in 2020. Back, he is 16 years back. He bought this book to make people understand. You see, if you would have taken this book seriously, 16 years you would have increased your spiritual wealth, your moral wealth, and your financial wealth as well. And this has got only 15 sutras. What made you lose millions in prosperity? Your ignorance. So then a saying comes to me. What happens? Your whole life has become haywire. Jnana Jnana Dvandvajam Kolahalam. That is again in Kashyapa Sutra. Your whole life, instead of becoming prosperous, because you have not allowed yourself to imbibe these truths, your whole life has become Jnana Ajnana Dvandvajam Kolahalam. Your life has become, Kolahalam means haywire. So, your life has made you go through knowledge, awareness and ignorance. So this has made your life gone haywire. Jnana Ajnana Dvandvajam Kolahalam. ಕಶ್ಯಪರಿಗೆ ವಿಷ್ಣು ವರದಾನವಿತ್ತಂತೆ. ಕಶ್ಯಪರು 7ನೆಯ ಮನ್ವಂತರದಲ್ಲಿ ಸಾವರ್ಣಿ ಮನುವಾದಾಗ ಅವರ ಸೂತ್ರಗಳ ಅರಿವಿನಿಂದ ಮಾನವರು ಧರ್ಮ
ಅರ್ಥ ಕಾಮ ಮೋಕ್ಷ ಎಂಬ ಜೀವನದ ಆಧಾರ ಕಂಬಗಳಾದ ಚತುರ್ವಿಧ ಪುರುಷಾರ್ಥಗಳನ್ನು ಸರಿಯಾಗಿ ತಿಳಿದು ಪಾಲಿಸತಕ್ಕಂಥವರಾಗುವುದರಿಂದ ಇದು ಕಲಿಯುಗದಲ್ಲಿ ಸತ್ಯಯುಗವಾಗುವುದು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.